ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದಾತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ದಾಸಾನುದಾಸೋಹಂ ಕೋಸಲೇಂದ್ರಸ್ಯ. ನಮಸ್ಕಾರ ಗುರುಗಳೇ, ನಾನು ಕೆ ಸಿ ಶಿವಶಂಕರ ಅಂತ ಬೆಂಗಳೂರಿನಿಂದ ಮಾತಾಡ್ತಾ ಇದ್ದೀನಿ. ಶ್ರೀರಾಮನ ಶುದ್ಧ ಚಾರಿತ್ರ್ಯದ ಬಗ್ಗೆ ನನಗೆ ಯಾವುದೇ ಸಂದೇಹಗಳು ಉಳಿದಿಲ್ಲ ಗುರುಗಳೇ. ಕಾರಣ ಇಷ್ಟೇ, ಅವೆಲ್ಲವನ್ನು ತಾವೇ ಬಗೆಹರಿಸಿ ಶ್ರೀರಾಮರನ್ನು ನಾನು ಶುದ್ಧ ಪರಬ್ರಹ್ಮ ವಸ್ತು ಅಂತ ಭಾವಿಸಿ ಪೂಜಿಸ್ತಾ ಇದ್ದೀನಿ ಗುರುಗಳೇ. ಗುರುಕೃಪೆ ತುಂಬ ದೊಡ್ಡದಾದ್ರಿಂದ ಮತ್ತೊಂದು ಅವಕಾಶ ದೊರೆತಿದ್ದರಿಂದ ಈ ಒಂದು ಸಣ್ಣ ಸಂದೇಹವನ್ನು ತಮ್ಮ ಮುಂದಿಟ್ಟು ದೃಢಪಡಿಸ್ಕೊಳ್ಳೋಕ್ಕೋಸ್ಕರ ಕೇಳ್ತಾ ಇದ್ದೀನಿ ಗುರುಗಳೇ. ಶ್ರೀಮದ್ ರಾಮಾಯಣದ ಅಯೋಧ್ಯಾಕಾಂಡದ 109ನೇ ಸರ್ಗದ 34ನೇ ಶ್ಲೋಕ ಹೀಗೆ ಬರುತ್ತೆ ಗುರುಗಳೇ. ಯಥಾ ಹಿ ಚೋರಃ ಸ ತಥಾ ಹಿ ಬುದ್ಧ ತಥಾಗತಂ ನಾಸ್ತಿಕಮತ್ರ ವಿಧಿ ತಸ್ಮಾದ್ಯೇ ಶಂಕೃತಮಃ ಪ್ರಜಾನಾಂ ನ ನಾಸ್ತಿಕೇನಾಭಿಮುಖೋ ಬುಧ ಸ್ಯಾತ್. ಶ್ರೀರಾಮರು ಜಾಬಾಲಿ ಮಹರ್ಷಿಗಳೊಂದಿಗೆ ಮಾತನಾಡ್ತಾ ವೇದಬಾಹ್ಯನಾದ ಬೌದ್ಧನನ್ನ ಚೋರ ಅಂತ ತಿಳ್ಕೋಬೇಕು, ನಾಸ್ತಿಕನು ಬುದ್ಧನಂತೆಯೇ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಹೋಗ್ತಾ ಇದ್ದಾರೆ. ನಂದು ಪ್ರಶ್ನೆ ತುಂಬ ಸರಳವಾಗಿದೆ ಗುರುಗಳೇ. ಏನು ಅಂದರೆ, ವಿಜ್ಞಾನಿಗಳು ಶ್ರೀರಾಮರ ಕಾಲಘಟ್ಟವನ್ನು ಕಾರ್ಬನ್ ಟೆಸ್ಟ್ ಮಾಡುವ ಮೂಲಕ ನಿರ್ಧರಿಸಿದ್ದಾರೆ. ಅದು ಶ್ರೀರಾಮರ ಜನನವಾಗಿ ಸುಮಾರು 7500 ವರ್ಷಗಳ ಹಿಂದೆ ಅಂತ ದೃಢಪಟ್ಟಿದೆ. ಭಗವಾನ್ ಬುದ್ಧ ಅಂತ ಏನು ಕರಿತೀವೋ, ತಥಾಗತ ಅಂತ ಏನು ಕರಿತೀವಿ, ಆ ಬುದ್ಧ ಗೌತಮ ಬುದ್ಧನ ಜನನವಾಗಿ 2500 ವರ್ಷಗಳ ಹಿಂದೆ. 7500 ವರ್ಷಗಳ ಹಿಂದೆ ರಚಿತವಾದಂಥ ಶ್ರೀಮದ್ ರಾಮಾಯಣದಲ್ಲಿ ಆ ನಂತರ 5000 ವರ್ಷಗಳ ನಂತರ ಹುಟ್ಟುವಂಥ ಬುದ್ಧನ ಪ್ರಸ್ತಾವ ಹೇಗೆ ಸಾಧ್ಯ ಅಂತ ನನ್ನ ಒಂದು ಶ್ರದ್ಧೆ ಏನಿದೆ ಈ ವಿಚಾರದಲ್ಲಿ ಅಂದರೆ, ಗೌತಮ ಬುದ್ಧನನ್ನು ವಿರೋಧಿಸುವಂಥವರು ಈ ಯಾರೊಬ್ಬ ಪ್ರಕ್ಷಿಪ್ತಕಾರ ಬಹುಶಃ ಈ ಒಂದು ಪ್ರಕ್ಷಿಪ್ತ ಶ್ಲೋಕವನ್ನು ಸೇರಿಸಿದ್ದಾನೆ ಶ್ರೀಮದ್ ರಾಮಾಯಣದಲ್ಲಿ ಅಂತ ನನ್ನ ಒಂದು ಶ್ರದ್ಧೆ ಗುರುಗಳೇ. ಒಂದು ವೇಳೆ ತಮ್ಮ ಅಭಿಪ್ರಾಯವೂ ಸಹ ಅದೇ ಆಗಿದ್ದಲ್ಲಿ ಇಂತಹ ಪರಮ ಪವಿತ್ರ ಗ್ರಂಥ ಅಂತ ಏನು ಕರಿತೀವಿ ಶ್ರೀಮದ್ ರಾಮಾಯಣದಲ್ಲಿ ಇಂತಹ ಕೀಳು ಮಟ್ಟದ ಶ್ಲೋಕವನ್ನು ಪ್ರಕ್ಷಿಪ್ತ ಮಾಡಿದಂತಹ ಪ್ರಕ್ಷಿಪ್ತಕಾರನಿಗೆ ನನ್ನದೊಂದು ಧಿಕ್ಕಾರ ಗುರುಗಳೇ. ಗೌತಮ ಬುದ್ಧ ವೇದ ಬಾಹ್ಯನೇ ಅಲ್ಲವೇ ಅನ್ನೋದು ಅಭಿಪ್ರಾಯ ಭೇದ ಇರಲಿ, ಆದರೆ ಆ ಒಂದು ಇದನ್ನ ಇಟ್ಟುಕೊಂಡು ಶ್ರೀಮದ್ ರಾಮಾಯಣದಲ್ಲಿ ಶ್ರೀರಾಮರ ಬಾಯಿಂದ ಈ ಥರ ನುಡಿ ಬರುವಂತೆ ಮಾಡಿದಂಥದ್ದು ತುಂಬ ಕೀಳು ಮಟ್ಟದ ಭಾವ ಅಂತ ನನಗನ್ಸುತ್ತೆ ಗುರುಗಳೇ. ಇದ್ರ ಬಗ್ಗೆ ತಾವು ಹೆಚ್ಚಿನ ಬೆಳಕನ್ನು ಚೆಲ್ಲಿ ಅಂತ ತಮ್ಮಲ್ಲಿ ವಿನಂತಿಸ್ತಾ ಇದ್ದೀನಿ ಗುರುಗಳೇ. ನಮೋ ನಮಃ ಸದ್ಗುರು ಪಾದಕಾಭ್ಯಾಂ. ಶಿವಶಂಕರ ಶಾಸ್ತ್ರಿಗಳೇ ನಮಸ್ಕಾರ. ನೀವು ಅಧ್ಯಯನಶೀಲರು, ಶಾಸ್ತ್ರವೇತ್ತರು, ಶ್ರೀಮದ್ ರಾಮಾಯಣವನ್ನು ಸಾಕಷ್ಟು ಬಾರಿ ಸಾಕಷ್ಟು ಆಳವಾಗಿ ಅಧ್ಯಯನ ಮಾಡಿರತಕ್ಕಂಥವರು. ಈ ಹಿನ್ನೆಲೆಯಲ್ಲಿ ನೀವು ಹೇಳಿದ್ದೀರಿ ಎಲ್ಲ ಸಂದೇಹವೇನೂ ಇಲ್ಲ ನನಗೆ ಅಂತ ಹೇಳ್ತೇನೆ, ಒಂದು ಪುಟಾಣಿ ಸಂದೇಹ ಅಂತ ಹೇಳಿದ್ವಿ. ಇರಲಿ, ಆ ಪುಟಾಣಿ ಸಂದೇಹ ಶ್ರೀರಾಮನ ಬಗ್ಗೆಯೂ ಅಲ್ಲ, ಅವರ ಚರಿತ್ರೆಯ ಬಗ್ಗೆಯೂ ಅಲ್ಲ, ಅವರ ಮಾತಿನ ಬಗ್ಗೆಯೂ ಅಲ್ಲ, ಅವರ ಉಪದೇಶದ ಬಗ್ಗೆಯೂ ಅಲ್ಲ, ಅವರ ನಡೆಯ ಬಗ್ಗೆಯೂ ಅಲ್ಲ, ಅವರ ನುಡಿಯ ಅಲ್ಲ. ನಿಮ್ಮ ಆಕ್ಷೇಪ ಇರತಕ್ಕಂಥದ್ದು ಆ ಪ್ರಕ್ಷಿಪ್ತಕಾರರ ಬಗ್ಗೆಯೂ ಅಲ್ಲ. ಅದು ಪ್ರಕ್ಷಿಪ್ತ ಶ್ಲೋಕ ಅನ್ನುವುದಕ್ಕೆ ಆಧಾರ ಕೊಟ್ಟಿದ್ದೀನಿ. ಆಗಲೇ ಹೇಳಿದ ಹಾಗೆ, ಹೇಳಿದ್ನೋ ಇಲ್ಲೋ ಗೊತ್ತಿಲ್ಲ, ಹೆಚ್ಚಿನ ಬೆಳಕನ್ನು ಬೀರಿ ಅಂತ ಹೇಳಿದ್ರೂ ಬೆಳಕೆ ಬೀರೋದಕ್ಕೇನೂ ಅವಕಾಶ ಇಲ್ಲ ಅಲ್ಲಿ. ಏಕೆಂದರೆ ಹೇಳುವುದನ್ನೆಲ್ಲ ನೀವೇ ಹೇಳಿಬಿಟ್ಟಿದ್ದೀರಿ. ಅದು ಪ್ರಕ್ಷಿಪ್ತ ಅನ್ನೋದಕ್ಕೆ ಭಾಳ ಖಚಿತವಾದ ಸಾಕ್ಷ್ಯವನ್ನು ಕೊಟ್ಟಿದ್ದೀರಿ. ಅಷ್ಟು ತಲೆ ಕೆಡಿಸ್ಕೋಬೇಕಾಗಿಲ್ಲ. ಮತ್ಸ್ಯಕೂರ್ಮ ವರಾಹ ನೃಸಿಂಹ ವಾಮನ ಪರಶುರಾಮರಾದ ಮೇಲೆ ರಾಮರು ಬರ್ತಾರೆ, ಕೃಷ್ಣ, ಆಮೇಲೆ ಅವತಾರಗಳಲ್ಲಿ ನಂಬಿಕೆ ಇರತಕ್ಕಂಥವರ ಬುದ್ಧ. ಹೀಗಾಗಿ ಇಲ್ಲಿ ಶ್ರೀರಾಮರಿದ್ದಾಗ ಬುದ್ಧ ಇಲ್ಲಿದ್ದಾನೆ, ನಮಗೆ ತುಂಬ ಹತ್ತಿರದಲ್ಲಿ. ಹೀಗಾಗಿ ರಾಮಾವತಾರ ಆದಮೇಲೇ ಬರಬೇಕದು. ಆದ್ದರಿಂದ ಆ ಬುದ್ಧನ ಹೆಸರನ್ನು ರಾಮರ ಬಾಯಿನಲ್ಲಿ ಹೇಳಿಸೋದು ಎಷ್ಟು ಸೂಕ್ತ. ಸರಿ, ನೀವು ಹೇಳಿರೋದು ಅದು ಪ್ರಕ್ಷಿಪ್ತ ಶ್ಲೋಕವೇ. ಬುದ್ಧನ ಸಂದರ್ಭ ಬಹಳ 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 ಆನಂತರದ್ದು ಶ್ರೀರಾಮರಿಗೆ ಹೋಲಿಸಿದ್ರು. ನಿಮ್ಮ ಎರಡನೆಯ ಆಕ್ಷೇಪ ಏನಪ್ಪ ಅಂದರೆ, ಅಂಥ ಕೀಳು ಶ್ಲೋಕವನ್ನು ಶ್ರೀರಾಮ ಬಾಯಿನಲ್ಲಿ ಹೇಳಿಸ್ಬಿಟ್ಟಿದ್ದಾರಲ್ಲ ಅಂತ ಅದಕ್ಕೆ ಒದಾಡ್ತಾ ಇದ್ದೀರಿ. ಅದು ಅಂಥ ತೀವ್ರವಾದ
ಕೆಳಮಟ್ಟದ ಶ್ಲೋಕ ಅಂತ ನಂಗೆ ಅನ್ನಿಸ್ತಾ ಇಲ್ಲ. ಅದು ಪ್ರಕ್ಷಿಪ್ತವಲ್ಲದೇ ಇದ್ದರೂ ಅದು ಪ್ರಕ್ಷಿಪ್ತವೇ. ಅಕಸ್ಮಾತ್ ಅಲ್ಲ, ವಾಲ್ಮೀಕಿಗಳೇ ಬರೆದು ಬಿಟ್ಟಿದ್ದಾರೆ ಅಂತ ಸುಮ್ಮನೆ ವಾದಕ್ಕೆ ಅದಲ್ಲ, ನಾನು ಹೇಳ್ತಿರೋದು ಅದಲ್ಲ. ಹಾಗಂದುಕೊಂಡರೂ ಅಂಥ ಕೀಳು ಶ್ಲೋಕ ಅಂತ ನಂಗೆ ಅನಿಸಲ್ಲ. ಶ್ರೀರಾಮರು ಚರ್ಚೆ ಮಾಡ್ತಾ ಇರತಕ್ಕಂಥದ್ದು ನಾಸ್ತಿಕತೆಯ ವಿರುದ್ಧವಾಗಿ. ಜಾಬಾಲಿ ಮಹರ್ಷಿಗಳು ಯಾವಾಗ ನಾಸ್ತಿಕ ಧರ್ಮವನ್ನು ಕುರಿತು ಪ್ರಭಾವ ಬೀರುವ ಪ್ರಯತ್ನವನ್ನು ಪಟ್ಟರೋ, ಯಾರು ಅಪ್ಪ ಯಾರು ಅಮ್ಮ ಯಾರು ತಿಥಿಯವಳನ್ನೆಲ್ಲ ನಂಬೋದಕ್ಕಾಗುತ್ತೇನೆ ಈ ರೀತಿ ಎಲ್ಲ ಮಾತಾಡಿ ಅವರ ಉದ್ದೇಶ ಇದ್ದದ್ದು ಇಂಥದ್ದನ್ನೆಲ್ಲ ನೀನು ನಂಬಬೇಕಾಗಿಲ್ಲ. ಸುಮ್ಮನೆ ಭರತ ಕೇಳ್ತಾ ಇದ್ದೇನೆ, ಬಾ ಅಯೋಧ್ಯೆಗೆ, ರಾಜ್ಯವನ್ನು ಆಳು. ಅವರ ಗುರಿ ಬಹಳ ದೊಡ್ಡದು, ಅವರ ಗುರಿ ಬಹಳ ಉಚಿತವಾಗಿರತಕ್ಕಂಥದ್ದು. ಅವ್ರ ಗುರಿ ರಾಮರಿಗೆ ಅರಣ್ಯವಾಸದಿಂದ ತಪ್ಪಿಸ್ತಕ್ಕಂಥದ್ದು. ಈ ಮಾರ್ಗವನ್ನು ಹಿಡಿದಿದ್ದಾರೆ. ನಾಸ್ತಿಕತೆಯನ್ನು ಪ್ರಚಾರ ಮಾಡುವ ಮೂಲಕ, ಪ್ರಸಿದ್ಧಿಪಡಿಸುವ ಮೂಲಕ ಶ್ರೀರಾಮರನ್ನು ಒಪ್ಪಿಸಿ ಕರ್ಕೊಂಡು ಬರಲಿಕ್ಕೆ ನೋಡಿದ್ದಾರೆ. ಹೀಗೆ ಅವರ ಉದ್ದೇಶವೇನೂ ತಪ್ಪಿಲ್ಲ. ಆದರೆ ಅದನ್ನು ರಾಮರು ಒಪ್ಕೋಬೇಕಲ್ಲ. ಅವರು ಸತ್ಯ ಪ್ರತಿಪಾದನೆ ಅಷ್ಟನ್ನೇ ಒಪ್ಪಿಕೊಂಡವರು. ಹೀಗಾಗಿ ನಾಸ್ತಿಕವಾದವನ್ನು ವಿಶೇಷವಾಗಿ ಜಾಬಾಲಿಗಳನ್ನು ಖಂಡಿಸ್ತಾ ಇದ್ದಾರೆ. ಬುದ್ಧನ ಪ್ರಸಂಗ ಇಲ್ಲಿ ಬರೋಕ್ಕೆ ಸಾಧ್ಯವೇ ಇಲ್ಲ, ಬಿಡಿ. ಜಾಬಾಲಿಗಳನ್ನು ಖಂಡಿಸ್ತಾ ಇದ್ದಾರೆ. ಈ ಬೌದ್ಧನ ವಾದ ಅನ್ನುವುದು ಜಾಬಾಲಿಗಳ ವಾದಕ್ಕೆ ಹೋಲ್ತಾ ಇದೆ ಅಂತ. ತಥಾಗತ ಅವನ್ನ ಹೇಗಯ್ಯ ವಿದ್ಧಿ ಅಂತಾರೆ ಅಲ್ಲಿ, ತಿಳ್ಕೋ. ತಥಾಗತ ನಾಸ್ತಿಕ ಮಾತ್ರ ವಿದ್ಧಿ. ಈ ಬುದ್ಧ ಅನ್ನುವನು ನಾಸ್ತಿಕ ಅಂತಲೇ ತಿಳ್ಕೋಬೇಕು ಅನ್ನುವುದು ಶ್ರೀರಾಮರ ಅಭಿಪ್ರಾಯ. ಇಷ್ಟಕ್ಕೂ ಏನು ಹೇಳಿದರು ಅವರು? ಯಥಾಹಿ ಚೋರ ಸ ತಥಾಹಿ ಬುದ್ಧ. ಕಳ್ಳ ಹೇಗೋ ಬುದ್ಧನೂ ಹಾಗೆ ಕಣಪ್ಪ ಅಂದರು. ಅದು ಏನಂಥ ತೀವ್ರವಾದ ಕೀಳು ಮಟ್ಟದ ಭಾಷೆಯೇ. ಅದಕ್ಕಿಂತ ಜೋರಾಗಿ ಹಿಂದಿನ ಶ್ಲೋಕದಲ್ಲೇ ಹೇಳಿಬಿಟ್ಟಿದ್ದಾರಲ್ರಿ ಜಾಬಾಲಿಗಳಿಗೆ, ನೀನು ಧರ್ಮಭ್ರಷ್ಟ ಅಂತ ಹೇಳ್ತಾರೆ. ಪಿತೃವಾಕ್ಯ ಪರಿಪಾಲಕರಾಗಿರತಕ್ಕಂಥ ಶ್ರೀರಾಮರು ನಿಮ್ಮನ್ನು ನಮ್ಮ ತಂದೆ ಹತ್ತಿರಕ್ಕೆ ಬಿಟ್ಟುಕೊಂಡಿದ್ದರಿಂದ ನಾನು ಅವರನ್ನು ನಿಂದಿಸಬೇಕಾಗಿದೆ ಅಂತ ತಂದೆಯ ವಿಷಯದಲ್ಲಿ. ಅಂದರೆ ಅವರಿಗೆ ಅಷ್ಟು ಮನಸ್ಸು ಕದಡಿ ಹೋಗಿದೆ ನಾಸ್ತಿಕತೆಯನ್ನು ಪ್ರತಿಪಾದನೆ ಮಾಡಿದ್ದರಿಂದ. ಆ ಆರೋಪಕ್ಕೆ ಹೋಲಿಸಿದ್ರೆ ಕಳ್ಳ ಅಂದೇನು ದೊಡ್ಡ ವಿಷಯ ಅಲ್ಲ. ಮತ್ತು ಯಾವಾಗಲೂ ಎಲ್ಲ ಸಂದರ್ಭಗಳಲ್ಲಿಯೂ ನೀವೇನೋ ಪದ ಪ್ರಯೋಗ ಮಾಡ್ತೀರಲ್ಲ, ಆ ಪದ ಕೇಳಲಿಕ್ಕೆ ಕರ್ಕಶವಾಗಿರಬಹುದು, ಹೀಗೆಲ್ಲ ಮಾತಾಡಬಾರ್ದು ಅಂತ ಅನ್ನಿಸಬಹುದು. ಆದರೆ ಆ ಪದದ ಅರ್ಥ ಆ ವ್ಯಕ್ತಿಗೆ ಅನ್ವಯಿಸುವುದಾದರೆ, ಅದು ಸರಿ ಹೋಗುವುದಾದರೆ ಅದು ನಿಂದ್ಯವಲ್ಲ ಅಂತ ಒಂದು ನಿಯಮ. ಯಾರನ್ನೋ ಸ್ತ್ರೀ ಚೋರ ಅಂತ ಕರೆದುಬಿಡ್ತಾರೆ, ರಾವಣನಿಗೆ ಸ್ತ್ರೀ ಚೋರ ಅಂತ ಕರೀತಾರೆ. ಕೇಳಕ್ಕೆ ಚೆನ್ನಾಗಿಲ್ಲಪ್ಪ, ಆದರೆ ನಿಜ ಅದು. ಆದ್ದರಿಂದ ಅದು ನಿಂದನೀಯವಲ್ಲ. ಹಾಗೆ ಬುದ್ಧನೇನಾದರೂ ಕಳ್ಳನಾಗಿದ್ದರೆ ಅವನು ಕಳ್ಳ ಅಂದಿದ್ದೆ ಏನು ತಪ್ಪಿಲ್ಲ ಅಂತ ಆಗುತ್ತೆ. ಶ್ರೀ ಗುರುಭ್ಯೋ ನಮಃ. ಶ್ರೀ ಗುರುದೇವರ ಪಾದಕಮಲಗಳಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ಗುರುದೇವ ನಮಗೆ ಶ್ರೀರಾಮನ ದರ್ಶನ ಮಾಡಿಸುತ್ತಿರುವ ಶ್ರೀ ವಾಲ್ಮೀಕಿ ಮಹರ್ಷಿಗಳು ನೀವೇ, ವಸಿಷ್ಠ ಮಹರ್ಷಿಗಳು ನೀವೇ, ಹಾಗೂ ವಿಶ್ವಾಮಿತ್ರರು ನೀವೇ, ಹಾಗೂ ಗುರುವೇ ಗೋವಿಂದನ ರೂಪ ಎಂದು ತಿಳಿದಂತ ನಮಗೆ ಶ್ರೀರಾಮರೂ ನೀವೇ. ಶ್ರೀರಾಮರು ತಮ್ಮ ಇಡೀ ಜೀವನದಲ್ಲಿ ಸತ್ಯ, ನಿಷ್ಠೆ, ಧರ್ಮ ಮಾರ್ಗದಲ್ಲಿ ಜೀವನ ನಡೆಸಿದರೂ ಅವರಿಗೆ ಕಷ್ಟ ಕಾರ್ಪಣ್ಯಗಳೇ ಅವರಿಗೆ ಸುತ್ತುವರಿದಿತ್ತು. ಆದ್ದರಿಂದ ಜನಸಾಮಾನ್ಯರು ಶ್ರೀರಾಮರನ್ನು ಆದರ್ಶವಾಗಿ ಇಟ್ಟುಕೊಂಡು ಜೀವನವನ್ನು ನಡೆಸಲು ಹೆದರುತ್ತಾರೆ. ಕಾರಣ, ತಮಗೂ ಆ ಕಷ್ಟ ಕಾರ್ಪಣ್ಯಗಳೇ ತಮ್ಮ ಜೀವನದ ಮಾರ್ಗದುದ್ದಕ್ಕೂ ಬರಬಹುದು. ಈ ವಿಷಯವಾಗಿ ತಮ್ಮ ಜ್ಞಾನದ ಬೆಳಕನ್ನು ಚೆಲ್ಲುತ್ತಾ ನಮ್ಮ ಸಂದೇಹಗಳನ್ನು ದೂರ ಮಾಡಬೇಕೆಂದು ಕೇಳಿಕೊಳ್ಳುತ್ತೇನೆ.